ಮದುವೆ ಆಗಿರೋ ಹುಡುಗಿರ್ನ ನಂಬೇಕಾ ಬೇಡವಾ ಅಂತ ಈ ಸಿನಿಮಾ ನೋಡೇ ತಿಳ್ಕೊಂಡೆ. ಈ ಸಿನಿಮಾ ರಿಲೀಸ್ ಆಗಿರೋದು 2025 ಅಲ್ಲಿ. ಈ ಸಿನಿಮಾದ ಹೆಸರು ಬಂದು ಟೆನೆಂಟ್ ಅಂತ. ಈ ಸಿನಿಮಾದ ಪ್ಲಾಟ್ ಏನಾಗಿರುತ್ತೆ ಅಂದ್ರೆ, ನಮ್ಮ ಹೀರೋಯಿನ್ ಒಬ್ಬನ ಲವ್ ಮಾಡಿ ಮದುವೆ ಮಾಡ್ಕೊಂಡಿರ್ತಾಳೆ. ಅದೇ ಬಿಲ್ಡಿಂಗ್ ಅಲ್ಲಿ ನಮ್ಮ ಹೀರೋ ಫಸ್ಟ್ ಫ್ಲೋರ್ ಅಲ್ಲಿ ಬಾಡಿಗೆ ಮನೇಲೆ ಇರ್ತಾನೆ. ಅವನು ಬ್ಯಾಚುಲರ್ ಆಗಿರ್ತಾನೆ. ಅವನು ತುಂಬಾ ಸಿಗರೇಟ್ ಎಣ್ಣೆ ಹೊಡಿತಾ ಇರ್ತಾನೆ. ಅವಾಗ ನಮ್ಮ ಹೀರೋಯಿನ್ಗೆ ತೊಂದರೆ ಕೊಡೋ ತರ ಫೀಲ್ ಆಗ್ತಾನೆ ಇರುತ್ತೆ. ಅವ್ರು ಸ್ನಾನಕ್ಕೆ ಹೋದಾಗ ಸ್ನಾನದಲ್ಲಿ ನೋಡೋದು, ಸಿಗರೇಟ್ ಸೇದಿ ಅವ್ರ ಮನೆ ಮುಂದೆ ಎಸೆಯೋದು, ಇದು ನೋಡ್ದಂತ ನಮ್ಮ ಹೀರೋಯಿನ್ ತುಂಬಾ ಬೇಜಾರಾಗಿ ಅವ್ರ ಹಸ್ಬೆಂಡ್ಗೆ ಹೇಳ್ತಾಳೆ. ಕೊನೆಗೆ ಅವ್ರ ಹಸ್ಬೆಂಡ್ ಅವ್ರ ಮನೆ ಮೇಲೆ ಹೋಗ್ಬಿಟ್ಟು ಈ ತರ ಎಲ್ಲ ಮಾಡಬೇಡಿ ಅಂತ ಹೇಳಕ್ ಹೋದಾಗ, ಕೊನೆಗೆ ಅವ್ರಿಬ್ಬರೇ ಫ್ರೆಂಡ್ಸ್ ಆಗಿ ಕೂತ್ಕೊಂಡು ಎಣ್ಣೆ ಹೊಡೆಯಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಸ್ವಲ್ಪ ದಿನ ಚೆನ್ನಾಗೇ ಇರುತ್ತೆ. ಸಡನ್ ಆಗಿ ಒಂದಿನ ನಮ್ಮ ಹೀರೋಯಿನ್ ಗಂಡನ್ನ ಯಾರೋ ಸಾಯಿಸ್ಬಿಟ್ಟಿರ್ತಾರೆ. ನಮ್ಮ ಹೀರೋಯಿನ್ನೇ ಸಾಯಿಸಿರ್ತಾರ, ಇಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಂತ ನಮ್ಮ ಹೀರೋ ಸಾಯಿಸಿರ್ತಾನ. ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅಂತ ಒಬ್ಬ ಪೊಲೀಸ್ ಬರ್ತಾನೆ. ಆ ಪೊಲೀಸ್ಗೂ ನಮ್ಮ ಹೀರೋಗೂ, ಆ ಹೀರೋಯಿನಿಗೂ ಮತ್ತೆ ಹೀರೋಯಿನ್ ಗಂಡಿಗೂ ಏನ್ ಸಂಬಂಧ ಇದೆ, ಕೊನೆಗೆ ಆ ಹೀರೋನೇ ಕಳ್ಳನ ಇಲ್ಲ ಪೊಲೀಸೇ ಕಳ್ಳನ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತ ಹೇಳ್ತೀನಿ. ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್ ಅಂತ ಬಂತು ಅಂದ್ರೆ ಮೇನ್ ಸ್ಟೋರಿ ಅಂತ ಹೇಳ್ತೀನಿ. ಸ್ಕ್ರೀನ್ ಪ್ಲೇ ಕೂಡ ಮಸ್ತಾಗಿ ಬರ್ಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇದೆ ಅಂತ ಹೇಳ್ತೀನಿ. ಮ್ಯೂಸಿಕ್ ಕೂಡ ಸೂಪರ್ ಆಗಿದೆ. ನೆಗೆಟಿವ್ ಅಂತ ಬಂತು ಅಂದ್ರೆ ನಂಗೆ ಆ ಥರ ನೆಗೆಟಿವ್ ಅನ್ನೋದೇನು ಅನಿಸ್ಲಿಲ್ಲ ಈ ಸಿನಿಮಾದಲ್ಲಿ. ಈ ಸಿನಿಮಾ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಸನ್ನೆಕ್ಸ್ ಸಿಗುತ್ತೆ. ಯಾರಿಗಾರ ಪರ್ಸನಲ್ ಆಗಿ ಬೇಕು ಅಂದ್ರೆ ನನ್ನ ಫಾಲೋ ಮಾಡಿ DM ಮಾಡಿ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ಇದೇ ಥರ ಮೋರ್ ಇಂಟ್ರೆಸ್ಟಿಂಗ್ ಮೂವೀಸ್ ಮತ್ತು ವೆಬ್ ಸೀರೀಸ್ ತರ್ತೀನಿ. ಮರಿದೆ ನನ್ನ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.